ಮಲೆನಾಡಿನ ಮುಂಜಾನೆ ಒಂದು ದಟ್ಟವಾದ ಅಡಿಕೆ ತೋಟ. ಕೇಶವ್, ಎದ್ದೇಳ್ರಿ. ಎಷ್ಟ್ ಹೊತ್ ಮಲಗ್ತೀರಾ? ಹೊರಗ್ ಹೋಗ್ ನೋಡಿ, ನಿಮ್ಮಣ್ಣ ಆ ಮಣ್ಣಿನಲ್ಲಿ ಹೊರಳಾಡ್ತಿದ್ದಾನೆ. ನೀವಿಲ್ಲಿ ನವಾಬನ ತರ ಮಲಗಿದ್ದೀರ. ಆ ಗೌರಿ ನನ್ನನ್ನೇ ನೋಡ್ತಾಳೆ, ನಾನೇನೋ ಕೆಲಸಗೇಡಿ ಅನ್ನೋ ಹಾಗೆ. ಅವನಿಗೆ ಮಣ್ಣು ಬಿಟ್ರೆ ಬೇರೆ ಏನ್ ಗೊತ್ತು? ನನಗೆ ಈ ಕಾಡ್ನಲ್ಲಿರೋದಕ್ಕಿಷ್ಟ ಇಲ್ಲ ಅಂತ ನಿನಗೆ ಗೊತ್ತಲ್ವಾ ನೇತ್ರ? ಯಾವುದಾದ್ರೂ ದೊಡ್ಡ ಬಿಸ್ನೆಸ್ ಮಾಡಬೇಕು, ಸಿಟಿಯಲ್ಲಿ ಫ್ಲ್ಯಾಟ್ ತಗೊಂಡು ಆರಾಮಾಗಿರ್ಬೇಕು. ಈ ಅಡಿಕೆ, ಈ ಗೊಬ್ಬರ, ನನ್ನಿಂದ ಆಗಲ್ಲ. ಹಾಗಿದ್ರೆ ಆ ಬಿಲ್ಡರ್ ಶೆಟ್ಟಿ ಜೊತೆ ಮಾತಾಡಿದ್ರಾ? ಈ ತೋಟ, ಈ ಹಳೇ ಮನೆ ಮಾರಿದ್ರೆ ಕೋಟಿ ಕೋಟಿ ಹಣ ಬರುತ್ತೆ. ನಾವ್ ಬೆಂಗ್ಳೂರಿಗೆ ಹೋಗಿ ಸೆಟಲ್ ಆಗ್ಬೋದು. ನಿಮ್ಮಣ್ಣನಿಗೆ ಹೇಗಿದ್ರೂ ಮಕ್ಕಳಿಲ್ಲ. ಈ ಆಸ್ತಿ ಮೇಲೆ ಅವ್ರಿಗೇನು ಹಕ್ಕು? ಕೇಶವನ ಕಣ್ಣುಗಳಲ್ಲಿ ದುರಾಸೆಯ ಮಿಂಚು ಹಾದು ಹೋಗುತ್ತದೆ. ಗೌರಿ ಒಲೆಯ ಮುಂದೆ ಬೆವರಿಳಿಸುತ್ತಾ ಅಡುಗೆ ಮಾಡುತ್ತಿದ್ದಾಳೆ. ನೇತ್ರ ಫೋನ್ ಹಿಡಿದುಕೊಂಡು ಅಲ್ಲಿಗೆ ಬರುತ್ತಾಳೆ. ಏನ್ ಗೌರಿ ಅಕ್ಕ, ದಿನ ಈ ಹೊಗೆಯಲ್ಲಿ ಹೇಗ್ ಕೆಲ್ಸ ಮಾಡ್ತೀರೋ? ನನಗಂತೂ ಒಂದು ದಿನವೂ ಆಗಲ್ಲ. ಸಿಟಿಯಲ್ಲಾಗಿದ್ರೆ ಸ್ವಿಗ್ಗಿ, ಜೊಮ್ಯಾಟೊದಲ್ಲಿ ಆರ್ಡರ್ ಮಾಡ್ಬೋದಿತ್ತು. ನಮ್ಮ ಕೈಯಾರೆ ಪ್ರೀತಿಯಿಂದ ಮಾಡಿಕೊಟ್ರೆ ಮನೆಯವರಿಗೆ ತೃಪ್ತಿ ಸಿಗುತ್ತೆ ನೇತ್ರ. ಅದ್ರಲ್ಲಿ ಸಿಗೋ ಆನಂದ ಯಾವ ಹೋಟೆಲ್ ಊಟದಲ್ಲೂ ಸಿಗಲ್ಲ. ಶಿವಣ್ಣನಿಗೆ ನಾನ್ ಮಾಡಿದ ರಸಂ ಅಂದ್ರೆ ಪಂಚಪ್ರಾಣ. ಕೇಶವನಿಗೂ ಅಷ್ಟೇ ಅಲ್ವಾ? ಅದೆಲ್ಲ ಹಳೇ ಕಾಲ್ದ ಮಾತ್ ಬಿಡಿ. ನನಗೀ ಹಳ್ಳಿ ಜೀವನ ಸಾಕಾಗ್ ಹೋಗಿದೆ. ನೇತ್ರ ಅಲ್ಲಿಂದ ಅಸಡ್ಡೆಯಿಂದ ಹೊರಡುತ್ತಾಳೆ. ಗೌರಿಯ ಮುಖದಲ್ಲಿ ಸಣ್ಣದೊಂದು ನೋವು ಮೂಡಿ ಮರೆಯಾಗುತ್ತದೆ. ಶಿವಣ್ಣ ಊಟಕ್ಕೆ ಕುಳಿತಿದ್ದಾನೆ. ಕೇಶವ ಮತ್ತು ನೇತ್ರ ಕೂಡ ಇದ್ದಾರೆ. ವಾತಾವರಣದಲ್ಲಿ ಬಿಗುವಿದೆ. ಅಣ್ಣ, ನಾನೊಂದು ನಿರ್ಧಾರ ಮಾಡಿದ್ದೀನಿ. ಹೇರೋ ಕೇಶ, ಏನದು? ಮಂಗಳೂರಿನ ಬಿಲ್ಡರ್ ಶೆಟ್ಟಿ ಬಂದಿದ್ದ. ನಮ್ಮ ಈ ಜಾಗ, ತೋಟ ತುಂಬ ಚೆನ್ನಾಗಿದೆ, ಇಲ್ಲಿ ಒಂದು ದೊಡ್ಡ ರೆಸಾರ್ಟ್ ಮಾಡ್ತೀನಿ ಅಂತಿದ್ದಾನೆ. ನಮಗೆ 5 ಕೋಟಿ ರೂಪಾಯಿ ಕೊಡ್ತಾನಂತೆ. ನಾವು ಇದನ್ನ ಮಾರಿ ಸಿಟಿಯಲ್ಲಿ ಸೆಟಲ್ ಆಗೋಣ ಅಣ್ಣ. ಈ ಮಣ್ಣಿನಲ್ಲಿ ಸಾಯೋದು ಬೇಡ. ಶಿವಣ್ಣನ ಕೈಯಲ್ಲಿದ್ದ ತುತ್ತು ಕೆಳಗೆ ಬೀಳುತ್ತದೆ. ಅವನ ಕಣ್ಣುಗಳು ಕೆಂಪಗಾಗುತ್ತವೆ. ಏನಿರಿದೆ? ಈ ಮಣ್ಣು ಮಾರೋಣ ಅಂತನಾ? ಕೇಶ್ಯ, ಈ ಮಣ್ಣು ನಮ್ ಜನ್ಮ ಕೊಟ್ಟ ತಾಯಿ ಕಣೋ. ಅಪ್ಪ ಅಜ್ಜ ಬೆವರು ಸುರಿಸಿ ಬೆಳೆಸಿದ ತೋಟ ಇದು. ಈ ಮನೆಯ ಪ್ರತಿಯೊಂದು ಕಂಬದಲ್ಲೂ ಅವರ ಉಸಿರಿದೆ. ದುಡ್ಡಿಗಾಗಿ ತಾಯಿಯನ್ ಮಾರೋ ಬುದ್ಧಿ ನಿಂಗೆಲ್ಲಿಂದ ಬಂತು? ಅದೆಲ್ಲ ಹಳೇ ಡೈಲಾಗ್ ಭಾವ. ಈಗಿನ ಕಾಲದಲ್ಲಿ ದುಡ್ಡೇ ದೇವ್ರು. ನಿಮ್ಗೇನು ಮಕ್ಳಿಲ್ಲ, ನಿಮ್ಗ್ಯಾಕೆ ಅಷ್ಟೊಂದ್ ಆಸ್ತಿ? ಕೇಶವನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೇತ್ರ, ಅಣ್ಣ ತಮ್ಮ ಮಾತಾಡ್ಬೇಕಾದ್ರೆ ನಡುವೆ ಮಾತಾಡೋದು ಸರಿಯಲ್ಲ. ಗೌರಿ, ಅವಳಿಗೆ ಹೇಳು, ನನ್ನ ಉಸಿರಿರುವವರೆಗೂ ಈ ದೇವರ ಮನೆಯ ಒಂದು ಹಿಡಿ ಮಣ್ಣನ್ನೂ ನಾನ್ ಮಾರಲ್ಲ. ಇದು ನನ್ನ ಕೊನೆಯ ನಿರ್ಧಾರ. ಶಿವಣ್ಣ ಅಲ್ಲಿಂದ ಕೈ ತೊಳೆಯಲು ಹೋಗುತ್ತಾನೆ. ಕೇಶವ ಅವಮಾನದಿಂದ ಕುದಿಯುತ್ತಾನೆ. ನೇತ್ರ ಅವನ ಕಿವಿಯಲ್ಲಿ ಪಿಸುಗುಡುತ್ತಾಳೆ. ನೋಡಿದ್ರ ನಿಮ್ಮ ಅಣ್ಣನ ಅಹಂಕಾರ? ಈ ಆಸ್ತಿಯನ್ನ ಅವರು ನಿಮಗೆ ಬಿಟ್ಟುಕೊಡಲ್ಲ. ಏನಾದ್ರೂ ಮಾಡಿ ಅವರನ್ನ ಈ ಮನೆಯಿಂದ ಹೊರ ಹಾಕ್ಲೇಬೇಕು. ಇಲ್ಲದಿದ್ರೆ ನಾವು ಬೀದಿಗ್ ಬರೋದು ಗ್ಯಾರಂಟಿ. ಊರಿನಲ್ಲಿ ಮಾರಮ್ಮನ ಜಾತ್ರೆಯ ಸಿದ್ಧತೆ ನಡೆಯುತ್ತಿದೆ. ಊರಿನ ಗೌಡರು ಮತ್ತು ಊರಿನವರು ಸೇರಿದ್ದಾರೆ. ಶಿವಣ್ಣ ದೇವಸ್ಥಾನದ ಧರ್ಮದರ್ಶಿ. ಊರಿನವರು ಕೊಟ್ಟ ಜಾತ್ರೆಯ ದೇಣಿಗೆ ಮತ್ತು ದೇವಿಯ ಚಿನ್ನದ ಒಡವೆಗಳು ಶಿವಣ್ಣನ ಜವಾಬ್ದಾರಿಯಲ್ಲಿರುತ್ತದೆ. ಶಿವಣ್ಣ, ಈ ಬಾರಿಯ ಜಾತ್ರೆಯ ಸಂಪೂರ್ಣ ಜವಾಬ್ದಾರಿ ನಿನ್ನದೇ. ಈ ದೇವಿಯ ಒಡವೆ ಮತ್ತು ದೇಣಿಗೆಯ ಹಣ ನಿನ್ನ ಮನೆಯಲ್ಲೇ ಇರ್ಲಿ. ನಿನ್ನಷ್ಟು ಪ್ರಾಮಾಣಿಕರು ಈ ಊರಿನಲ್ಲಿ ಯಾರಿದ್ದಾರೆ? ದೇವಿಯ ಆಶೀರ್ವಾದ ಗೌಡರೇ. ನನ್ ಪ್ರಾಣ ಹೋದ್ರೂ ಈ ನಂಬಿಕೆಗೆ ದ್ರೋಹ ಬಗೆಯಲ್ಲ. ದೂರದಲ್ಲಿ ನಿಂತು ಇದನ್ನು ಗಮನಿಸುತ್ತಿರುವ ನೇತ್ರಾಳ ತಲೆಯಲ್ಲಿ ಒಂದು ಭಯಾನಕ ಯೋಜನೆ ರೂಪುಗೊಳ್ಳುತ್ತದೆ. ಅವಳು ಓಡಿ ಹೋಗಿ ಕೇಶವನಿಗೆ ವಿಷಯ ತಿಳಿಸುತ್ತಾಳೆ. ಕೇಶವ್, ಇದೇ ನಮ್ಗೆ ಸಿಕ್ಕಿರೋ ಬಂಗಾರದಂತ ಅವಕಾಶ. ಆ ದೇವಿಯ ಒಡವೆ ಮತ್ತು ಹಣವನ್ನ ನಾವು ಕದ್ದು ನಿಮ್ಮ ಅಣ್ಣನ್ ಕೋಣೆಯಲ್ಲಿ ಬಚ್ಚಿಡೋಣ. ಊರಿನವ್ರ ಮುಂದೆ ನಿಮ್ಮ ಅಣ್ಣ ಕಳ್ಳ ಅಂತ ಸಾಬೀತಾದ್ರೆ ಊರಿನ ಪಂಚಾಯಿತಿ ಅವರನ್ನ ಊರಿನಿಂದಲೇ ಬಹಿಷ್ಕಾರ ಮಾಡ್ತದೆ. ಆಮೇಲೆ ಈ ಆಸ್ತಿ, ಮನೆ, ತೋಟ ಎಲ್ಲವೂ ನಮ್ಮದೇ. ಇಲ್ಲ ನೇತ್ರ, ಅಣ್ಣನ್ಗೆ ದ್ರೋಹ ಮಾಡ್ಬೋದು, ಆದರೆ ದೇವಿಯ ಒಡವೆ ಕದಿಯುವುದು ಮಹಾಪಾಪ. ಪಾಪ ಪುಣ್ಯ ಅಂತ ಕೂತ್ರೆ ನೀನು ಜೀವನ ಪೂರ್ತಿ ಆ ಶಿವಣ್ಣನ ಕೈ ಕೆಳಗೆ ಆಳಾಗಿ ದುಡಿಬೇಕು. ನಿಂಗೆ ಊರಗೌಡನಾಗುವ ಆಸೆ ಇಲ್ವಾ? ಕೋಟ್ಯಾಧಿಪತಿ ಆಗುವ ಆಸೆ ಇಲ್ವಾ? ನನ್ ಮಾತ್ ಕೇಳು.
ಕೇಶವನ ಮನಸ್ಸಿನಲ್ಲಿದ್ದ ಅಣ್ಣನ ಮೇಲಿನ ಕೊಂಚ ಪ್ರೀತಿಯನ್ನು ದುರಾಸೆ ನುಂಗಿ ಹಾಕುತ್ತದೆ. ಅವನು ಒಪ್ಪುತ್ತಾನೆ. ಮಳೆಯ ಅಬ್ಬರ, ಗುಡುಗು ಸಿಡಿಲಿನ ಸದ್ದು, ದೇವರ ಮನೆಯ ಹಜಾರದಲ್ಲಿ ಮೌನ ಆವರಿಸಿದೆ. ಕೇಶವ ಕಳ್ಳನಂತೆ ಹೆಜ್ಜೆ ಹಾಕುತ್ತಾ ದೇವರ ಕೋಣೆಯಲ್ಲಿದ್ದ ಟ್ರಂಕ್ ಅನ್ನು ನಕಲಿ ಕೀಲಿಯಿಂದ ತೆರೆಯುತ್ತಾನೆ. ದೇವಿಯ ಒಡವೆ ಮತ್ತು ನೋಟಿನ ಕಂತೆಗಳನ್ನು ತೆಗೆದು ಶಿವಣ್ಣನ ಕೋಣೆಯ ಹಳೆಯ ಮರದ ಪೆಪೆಟ್ಟಿಗೆಯ ಕೆಳಗೆ ಬಚ್ಚಿಡುತ್ತಾನೆ. ಅವನ ಕೈಗಳು ನಡುಗುತ್ತಿವೆ, ಆದರೆ ನೇತ್ರ ಅವನನ್ನು ಪ್ರೋತ್ಸಾಹಿಸುತ್ತಾಳೆ. ಗೌಡರು ಮತ್ತು ಊರಿನ ಪ್ರಮುಖರು ಶಿವಣ್ಣನ ಮನೆಗೆ ಬರುತ್ತಾರೆ. ಶಿವಣ್ಣ, ದೇವಿಯ ಒಡವೆ ತರಲು ಹೇಳೋ, ಪೂಜೆಗೆ ಸಮಯವಾಯ್ತು. ಶಿವಣ್ಣ ದೇವರ ಕೋಣೆಗೆ ಹೋಗಿ ನೋಡುತ್ತಾನೆ. ಟ್ರಂಕ್ ಒಡೆದಿದೆ. ಹಣ ಮತ್ತು ಒಡವೆ ನಾಪತ್ತೆ. ಆತನಿಗೆ ಆಘಾತವಾಗುತ್ತದೆ. ಓಡಿ ಬಂದು ವಿಷಯ ತಿಳಿಸುತ್ತಾನೆ. ಗೌಡ್ರೆ, ದೇವಿಯ ಒಡವೆ, ಹಣ ಯಾರೋ ಕದ್ದಿದ್ದಾರೆ. ಊರ್ನವರಲ್ಲಿ ಹಾಹಾಕಾರ. ಕೇಶವ ಮತ್ತು ನೇತ್ರ ನಾಟಕ ಶುರು ಮಾಡುತ್ತಾರೆ. ಅಯ್ಯೋ ದೇವ್ರೆ, ನಮ್ಮ ಮನೆಯಲ್ಲೇ ಕಳ್ಳತನ್ವಾ? ನನಗ್ ಮೊದ್ಲೇ ಅನುಮಾನ ಇತ್ತು. ನೆನ್ನೆ ರಾತ್ರಿ ಅಣ್ಣ ತಮ್ಮ ಕೋಣೆಯಲ್ಲಿ ಏನನ್ನೋ ಬಚ್ಚಿಡ್ತಿದ್ದರು. ನೇತ್ರ, ಏನಮ್ಮ ಮಾತಾಡ್ತಿದ್ಯಾ ನೀನು? ಹೌದು ಗೌಡ್ರೆ, ನನಗೂ ಅನುಮಾನ ಇದೆ. ಅಣ್ಣನಿಗೆ ಇತ್ತೀಚೆಗೆ ದುಡ್ಡಿನ ಆಸೆ ಹೆಚ್ಚಾಗಿತ್ತು. ಒಮ್ಮೆ ಅವರ ಕೋಣೆ ಹುಡುಕಿಬಿಡಿ. ಗೌಡರು ಮತ್ತು ಊರಿನವರು ಶಿವಣ್ಣನ ಕೋಣೆಗೆ ನುಗ್ಗುತ್ತಾರೆ. ಮರದ ಪೆಟ್ಟಿಗೆಯ ಕೆಳಗೆ ಒಡವೆ ಮತ್ತು ಹಣ ಸಿಗುತ್ತದೆ. ಇಡೀ ಊರು ದಂಗಾಗುತ್ತದೆ. ಶಿವಣ್ಣ, ಛೀ, ನಿನ್ನನ್ನು ದೇವರಂತೆ ನಂಬಿದ್ದೆವು. ಆದರೆ ನೀನು ಆ ದೇವರಿಗೆ ದ್ರೋಹ ಬಗೆದೆ. ನಿನ್ನ ತಾಯಿಯಂತಿರೋ ಮಣ್ಣಿನ ಮೇಲೆ ಆಣೆ ಮಾಡಿ ಹೇಳು, ನೀನ್ ಕಳ್ಳನಲ್ಲ ಅಂತ. ಗೌಡ್ರೆ, ನನ್ನ ನರನರದಲ್ಲೂ ಹರಿಯುತ್ತಿರುವುದು ಪ್ರಾಮಾಣಿಕತೆಯ ರಕ್ತ. ನನ್ನ ತಮ್ಮನೇ ನನ್ನ ಮೇಲೆ ಅಪವಾದ ಹೊರಿಸುತ್ತಿರುವಾಗ ನಾನು ಯಾರಿಗೆ ಅಂತ ಸಾಬೀತು ಮಾಡಲಿ? ನಾನು ಕಳ್ಳನಲ್ಲನಲ್ಲ. ಸಾಕ್ ಮಾಡಣ್ಣ ನಿನ್ ನಾಟಕ. ಕಳ್ಳತನ ಮಾಡಿ ಸಿಕ್ಕಿಬಿದ್ದ ಮೇಲೆ ಕತೆ ಕಟ್ಬೇಡ. ಊರಿನ ಮರ್ಯಾದೆ ತೆಗೆದೆ. ಊರಿನ ದೇವಿ ಹಣ ಕದ್ದವನ್ಗೆ ಈ ಊರಿನಲ್ಲಿ ಜಾಗವಿಲ್ಲ. ಶಿವಣ್ಣ, ಹಿಂದೆ ನೀನು ಮತ್ತು ನಿನ್ನ ಹೆಂಡತಿ ಈ ಊರ್ ಬಿಟ್ಟು ಹೋಗ್ಬೇಕು. ಇದು ಪಂಚಾಯಿತಿಯ ತೀರ್ಮಾನ. ಗೌರಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಕೇಶವ, ಅವನು ನಿನ್ನ ಅಣ್ಣ ಕಣೋ. ಅಪ್ನ ಹಾಗೆ ನಿನ್ನನ್ನ ಸಾಕಿದವನು. ಅವನಿಗೀ ಅಪಖ್ಯಾತಿ ತರಬೇಡ. ಆದರೆ ಯಾರೂ ಕೇಳುವುದಿಲ್ಲ. ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಲ್ಲಿ ಕೇವಲ ಬಟ್ಟೆ ಬರೆಗಳೊಂದಿಗೆ ಶಿವಣ್ಣ ಮತ್ತು ಗೌರಿ ಆ ಮನೆಯಿಂದ ಹೊರನಡೆಯುತ್ತಾರೆ. ಶಿವಣ್ಣ ಒಮ್ಮೆ ಹಿಂತಿರುಗಿ ತನ್ನ ತೋಟವನ್ನು ಮನೆಯನ್ನು ನೋಡುತ್ತಾನೆ. ಅವನ ಎದೆಯೊಡೆದ ಕಣ್ಣೀರು ಮಳೆಯೊಂದಿಗೆ ಸೇರಿ ಹೋಗುತ್ತದೆ. ಶಿವಣ್ಣ ಊರು ಬಿಟ್ಟ ನಂತರ ಕೇಶವ ತೋಟವನ್ನ ಮಾರಿಬಿಡ್ತಾನೆ. ಬಿಲ್ಡರ್ ಶೆಟ್ಟಿ 5 ಕೋಟಿ ರೂಪಾಯಿಗಳ ಚೆಕ್ ನೀಡುತ್ತಾನೆ. ನೇತ್ರ ಮತ್ತು ಕೇಶವನಿಗೆ ಖುಷಿಯೋ ಖುಷಿ. ಮನೆಯಲ್ಲಿದ್ದ ಹಳೆಯ ವಸ್ತುಗಳನ್ನೆಲ್ಲ ಬಿಸಾಕಿ ಆಧುನಿಕ ಜೀವನನ ಶೈಲಿಗೆ ಒಗ್ಗಿಕೊಳ್ಳುತ್ತಾರೆ. ದಿನವೂ ಪಾರ್ಟಿ, ಕುಡಿತ, ದುಂದುವೆಚ್ಚ. ಆದರೆ ವಿಧಿ ತನ್ನದೇ ಆದ ಲೆಕ್ಕಾಚಾರ ಇಟ್ಟುಕೊಂಡಿರ್ತದೆ. ಒಂದು ದಿನ ಕೇಶವ ಬ್ಯಾಂಕಿಗೆ ಹೋದಾಗ ತಿಳಿಯುತ್ತದೆ, ಬಿಲ್ಡರ್ ಶೆಟ್ಟಿ ಕೊಟ್ಟಿದ್ದ ಚೆಕ್ ಬೌನ್ಸ್ ಆಗಿದೆ ಮತ್ತು ಶೆಟ್ಟಿ ಆ ಜಾಗದ ದಾಖಲೆಗಳನ್ನ ನಕಲಿ ಮಾಡಿ ಬೇರೊಬ್ಬರಿಗೆ ಮಾರಿ ಕೋಟ್ಯಾಂತರ ರೂಪಾಯಿ ದೋಚಿ ಪರಾರಿಯಾಗಿದ್ದಾನೆ ಎಂದು. ಕೇಶವನಿಗೆ ಆಕಾಶವೇ ಕಳಚಿ ಬಿದ್ದಂತಾಗುತ್ತದೆ. ಓಡೋಡಿ ಮನೆಗೆ ಬರುತ್ತಾನೆ. ನೇತ್ರ, ನಾವು ಮೋಸ ಹೋದೆವು. ಶೆಟ್ಟಿ ನಮ್ಮನ್ನೆಲ್ಲ ಬೀದಿಗೆ ತಂದ್ಬಿಟ್ಟ. ನಮ್ಮ ಆಸ್ತಿ, ಹಣ ಎಲ್ಲೂ ಹೋಯ್ತು. ಆ ತೋಟ ಈಗ ಬೇರೆಯವರ ಪಾಲು. ಏನ್ ಹೇಳ್ತಿದ್ದೀರಾ? ಹಾಗಾದ್ರೆ ನನ್ನ ಭವಿಷ್ಯ, ನನ್ನ ಕನಸುಗಳು? ಇಲ್ಲ, ನಾನು ಈ ಹಳ್ಳಿಯಲ್ಲಿ ನಿನ್ನಂಥ ದಡ್ಡನ ಜೊತೆ ಭಿಕ್ಷುಕಿಯ ಹಾಗೆ ಬದುಕಲು ಸಾಧ್ಯವಿಲ್ಲ. ಅದೇ ರಾತ್ರಿ ಮಲೆನಾಡಿನಲ್ಲಿ ಭಯಂಕರ ಮಳೆ ಶುರುವಾಗುತ್ತದೆ. ಪ್ರಕೃತಿ ಮುನಿಸಿಕೊಂಡಿದೆ. ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಕೇಶವ ತನ್ನ ತಲೆ ತಗ್ಗಿಸಿ ಶೂನ್ಯ ದಿಟ್ಟಿಸುತ್ತಾ ಕೂತಿದ್ದಾನೆ. ನೇತ್ರ ತನ್ನ ಬಟ್ಟೆ ಮತ್ತು ಮನೆಯಲ್ಲಿದ್ದ ಅಲ್ಪ ಸ್ವಲ್ಪ ನಗದು, ಚಿನ್ನವನ್ನು ಒಂದು ಬ್ಯಾಗಿಗೆ ತುಂಬಿಕೊಳ್ಳುತ್ತಾಳೆ. ನೇತ್ರ, ಎಲ್ಲಿಗೆ ಹೋಗ್ತಿದೀಯಾ? ಈ ಮಳೆಯಲ್ಲಿ ಹೊರಗೆ ಹೋಗ್ಬೇಡ. ನಿನ್ನ ಜೊತೆ ಇದ್ದು ಸಾಯೋದಕ್ಕಿಂತ ನಾನು ನನ್ನ ತವರ್ ಮನೆಗ್ ಹೋಗಿ ಬದುಕೊಳ್ತೀನಿ. ನಿನ್ನ ಅಣ್ಣನಿಗೆ ದ್ರೋಹ ಮಾಡಿ ಆಸ್ತಿ ಕಿತ್ಕೊಂಡೆ. ನಿನ್ನಂತವನನ್ನ ನಂಬಿದ್ರೆ ನನ್ನ ಗತಿಯೂ ಅಷ್ಟೇ. ಅವಳು ಕೇಶವನನ್ನು ಒಂಟಿಯಾಗಿ ಬಿಟ್ಟು ಆ ಕತ್ತಲಲ್ಲಿ ಓಡಿ ಹೋಗುತ್ತಾಳೆ. ಮಳೆಯ ಆರ್ಭಟ ಹೆಚ್ಚಾಗುತ್ತದೆ. ಊರಿನ ಪಕ್ಕದ ಗುಡ್ಡ ಕುಸಿಯುವ ಅಪಾಯವಿದೆ ಎಂದು ಪಂಚಾಯಿತಿಯವರು ಜನರನ್ನು ಸ್ಥಳಾಂತರಿಸುತ್ತಿದ್ದಾರೆ. ಕೇಶವ ಮಾತ್ರ ಜೀವನ್ಮರಣದ ಆಘಾತದಲ್ಲಿ ಖಾಲಿ ಮನೆಯಲ್ಲಿ ಕಲ್ಲಿನಂತೆ ಕುಳಿತಿದ್ದಾನೆ. ಅವನಿಗೆ ತಾನು ಅಣ್ಣನಿಗೆ ಮಾಡಿದ ದ್ರೋಹ ಕಣ್ಣ ಮುಂದೆ ಬಂದು ಕಾಡುತ್ತಿದೆ. ಹಠಾತ್ತನೆ ಭಾರೀ ಶಬ್ದ. ಢಂ!
ಮನೆಯ ಹಿಂದಿನ ಗುಡ್ಡ ಕುಸಿದು ಮನೆಯ ಮೇಲೆ ಬೀಳುತ್ತದೆ. ಮನೆಯ ಅರ್ಧ ಭಾಗ ಮಣ್ಣಿನಲ್ಲಿ ಹೂತು ಹೋಗುತ್ತದೆ. ಕೇಶವ ಮರದ ಕಂಬವೊಂದರ ಕೆಳಗೆ ಸಿಲುಕಿಕೊಳ್ಳುತ್ತಾನೆ. ಮಣ್ಣು ಅವನ ಎದೆಯವರೆಗೆ ಮುಚ್ಚಿಕೊಂಡಿದೆ. ರಕ್ತ ಸುರಿಯುತ್ತಿದೆ. ಉಸಿರಾಡಲು ಕಷ್ಟವಾಗುತ್ತಿದೆ. ಕಾಪಾಡಿ, ಯಾರಾದರೂ ಕಾಪಾಡಿ ಎಂದು ನರಳುತ್ತಾನೆ. ಆದರೆ ಆ ಭೀಕರ ಮಳೆಯಲ್ಲಿ ಅವನ ಕೂಗು ಯಾರಿಗೂ ಕೇಳಿಸುತ್ತಿಲ್ಲ. ದೂರದ ಪಟ್ಟಣವೊಂದರಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಬದುಕುತ್ತಿದ್ದ ಶಿವಣ್ಣನಿಗೆ ತನ್ನ ಊರಿನಲ್ಲಿ ಭೂಕುಸಿತವಾಗಿರುವ ಸುದ್ದಿ ಟಿವಿಯಲ್ಲಿ ತಿಳಿಯುತ್ತದೆ. ಗೌರಿ ಆತಂಕದಿಂದ ಶಿವಣ್ಣನನ್ನು ನೋಡುತ್ತಾಳೆ. ರೀ, ನಮ್ಮೂರು ನಮ್ ಕೇಶವ ಹೇಗಿದ್ದಾನೋ ಏನೋ. ಅವನು ನನಗೆ ದ್ರೋಹ ಮಾಡಿರ್ಬೋದು ಗೌರಿ, ಆದ್ರೆ ಅವನು ನನ್ನ ರಕ್ತ, ನನ್ನ ತಮ್ಮ. ನಾನು ಹೋಗ್ಲೇಬೇಕು. ಯಾರ ವಿರೋಧಕ್ಕೂ ಜಗ್ಗದೆ ರಾತ್ರೋರಾತ್ರಿ ಮಳೆಯಲ್ಲಿ ಪ್ರಯಾಣ ಬೆಳೆಸಿ ಊರಿಗೆ ಬರುತ್ತಾನೆ ಶಿವಣ್ಣ. ಊರೆಲ್ಲ ಅಸ್ತವ್ಯಸ್ತವಾಗಿದೆ. ತನ್ನ ಮನೆಯಿದ್ದ ಜಾಗಕ್ಕೆ ಓಡಿ ಬರುತ್ತಾನೆ. ಅಲ್ಲಿ ಮನೆ ಇಲ್ಲ, ಕೇವಲ ಮಣ್ಣಿನ ಗುಡ್ಡೆ. ಶಿವಣ್ಣನಿಗೆ ಹುಚ್ಚು ಹಿಡಿದಂತಾಗುತ್ತದೆ. ಮಳೆಯನ್ನು ಲೆಕ್ಕಿಸದೆ ತನ್ನ ಬರಿಗೈಯಿಂದ ಮಣ್ಣನ್ನು ಅಗೆಯಲು ಶುರು ಮಾಡುತ್ತಾನೆ. ಕೇಶ್ಯಾ, ಕೇಶ್ಯಾ, ಎಲ್ಲಿದ್ಯೋ ನೀನು? ಧ್ವನಿ ಕೊಡು ಕೇಶ್ಯಾ. ಮಣ್ಣಿನ ಅಡಿಯಿಂದ ಸಣ್ಣದೊಂದು ನರಳಾಟ ಕೇಳುತ್ತದೆ. ಅಣ್ಣ. ಶಿವಣ್ಣನ ಕಣ್ಣಲ್ಲಿ ನೀರು ಜಿನುಗುತ್ತದೆ. ಮತ್ತಷ್ಟು ವೇಗವಾಗಿ ಮಣ್ಣು ಅಗೆಯುತ್ತಾನೆ. ಮರದ ದಿಮ್ಮಿಯನ್ನು ತನ್ನೆಲ್ಲಾ ಶಕ್ತಿ ಹಾಕಿ ಎತ್ತುತ್ತಾನೆ. ಕೇಶವನನ್ನು ಹೊರತೆಗೆಯುತ್ತಾನೆ. ಕಣ್ಣಲ್ಲಿ ಕಣ್ಣೀರು. ಶಿವಣ್ಣ ತನ್ನ ತಮ್ಮನನ್ನು ಎದೆಗಪ್ಪಿಕೊಳ್ಳುತ್ತಾನೆ. ಏನೂ ಆಗಲ್ಲ ಕೇಶ್ಯಾ, ನೀನಣ್ಣ ಬಂದಿದ್ದೀನಿ, ನಿಂಗೇನೂ ಆಗ್ಲು ಬಿಡಲ್ಲ. ಮರುದಿನ ಬೆಳಿಗ್ಗೆ ಮಳೆ ನಿಂತಿದೆ. ತಾತ್ಕಾಲಿಕ ಶಿಬಿರದಲ್ಲಿ ಕೇಶವ ಕಣ್ತೆರೆಯುತ್ತಾನೆ. ಪಕ್ಕದಲ್ಲಿ ಶಿವಣ್ಣ ಮತ್ತು ಗೌರಿ ಕುಳಿತಿದ್ದಾರೆ. ಊರಿನ ಗೌಡರು ಮತ್ತು ಊರಿನವರು ಅಲ್ಲಿದ್ದಾರೆ. ಕೇಶವ ಎದ್ದು ಶಿವಣ್ಣನ ಕಾಲುಗಳ ಮೇಲೆ ಬೀಳುತ್ತಾನೆ. ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ನನ್ನನ್ನು ಕ್ಷಮಿಸಿಬಿಡು ಅಣ್ಣ, ನಾನು ಮನುಷ್ಯನೇ ಅಲ್ಲ. ದುರಾಸೆಗೆ ಬಿದ್ದು ಹೆಂಡತಿಯ ಮಾತಿಗೆ ಮರುಳಾಗಿ ದೇವಿಯ ಒಡವೆಯನ್ನು ನಾನೇ ಕದ್ದು ನಿನ್ನ ಕೋಣೆಯಲ್ಲಿ ಇಟ್ಟಿದ್ದೆ. ನಿನಗೆ ಊರಿನ ಮುಂದೆ ಕಳ್ಳನೆಂಬ ಕಳಂಕ ತಂದೆ. ಈ ಆಸ್ತಿಗಾಗಿ ನಿನ್ನನ್ನು ಅನಾಥನಾಗಿ ಹೊರಹಾಕಿದೆ. ಆದರೆ ಆ ದುಡ್ಡು ಉಳಿಯಲಿಲ್ಲ ಅಣ್ಣ. ನನ್ನ ಹೆಂಡತಿಯು ನನ್ನನ್ನು ಬಿಟ್ಟು ಓಡಿಹೋದಳು. ಕೊನೆಗೆ ನನ್ನ ಪ್ರಾಣ ಉಳಿಸಲು ಅದೇ ಅಣ್ಣ ಬರಬೇಕಾಯಿತು. ನನ್ನನ್ನು ಸಾಯಲು ಬಿಡಬೇಕಿತ್ತು ಅಣ್ಣ. ಊರ್ನವ್ರಿಗೆಲ್ಲ ಆಘಾತ. ಗೌಡರು ತಲೆ ತಗಕ್ಸ್ತಾರೆ. ಶಿವಣ್ಣ, ನಮ್ಮನ್ನು ಕ್ಷಮಿಸು. ನಿನ್ನ ಪ್ರಾಮಾಣಿಕತೆಯನ್ನು ಪ್ರಶ್ನಿಸುವ ಎದೆಗಾರಿಕೆ ನಮಗೆ ಬಂದಿತ್ತಲ್ಲ, ನಾವು ಕುರುಡರಾಗಿದ್ದೆವು. ಶಿವಣ್ಣ ಕೇಶವನನ್ನು ಮೇಲೆತ್ತಿ ಅಪ್ಪಿಕೊಳ್ಳುತ್ತಾನೆ. ಅಳುಬೇಡ ಕೇಶ್ಯಾ. ಮಣ್ಣು ಮತ್ತು ದುಡ್ಡಿನ ಆಸೆ ಮನುಷ್ಯನನ್ನು ದಾರಿ ತಪ್ಪಿಸುತ್ತದೆ ನಿಜ. ಆದರೆ ರಕ್ತದ ಸಂಬಂಧವನ್ನು ಯಾವತ್ತೂ ಅಳಿಸಲು ಸಾಧ್ಯವಿಲ್ಲ. ನೀನು ತಪ್ಪು ಮಾಡಿದೆ. ಪ್ರಕೃತಿ ನಿನಗೆ ಪಾಠ ಕಲಿಸಿತು. ಆ ಮನೆ, ಆಸ್ತಿ ಹೋದ್ರೆ ಹೋಗ್ಲಿ, ನಾವು ಮತ್ತೆ ನಮ್ಮ ಕೈಯಾರೆ ಹೊಸ ಬದುಕು ಕಟ್ಟಿಕೊಳ್ಳೋಣ. ಗೌರಿ ಬಂದು ಕೇಶವನ ತಲೆ ನೇವರಿಸ್ತಾಳೆ. ನಮ್ಮ ಕುಟುಂಬ ಮತ್ತೆ ಒಂದಾಯ್ತಲ್ಲ, ಅದೇ ನಮಗೆ ಕೋಟಿ ಆಸ್ತಿ ಕೇಶವ. ದುಡ್ಡು, ಆಸ್ತಿ, ಅಂತಸ್ತು ಇವೆಲ್ಲವೂ ಮಳೆಯ ಗುಳ್ಳೆಗಳ ಹಾಗೆ. ಇಂದು ಇರುತ್ತವೆ, ನಾಳೆ ಒಡೆಯುತ್ತವೆ. ಆದರೆ ನಿಸ್ವಾರ್ಥ ಪ್ರೀತಿ ಮತ್ತು ರಕ್ತದ ಸಂಬಂಧಗಳು ಮಳೆಯ ನಂತರ ಹುಟ್ಟುವ ಹಸಿರಿನ ಹಾಗೆ. ಎಷ್ಟೇ ಕಷ್ಟ ಬಂದರೂ ಮತ್ತೆ ಚಿಗುರುತ್ತವೆ. ಮಣ್ಣಿಗೆ ದ್ರೋಹ ಬಗೆದರೆ ಅದು ಮುಳುಗಿಸುತ್ತದೆ. ಆದರೆ ಅದೇ ಮಣ್ಣಿಗೆ ಬೆವರು ಸುರಿಸಿದರೆ ಅದು ಬದುಕು ಕೊಡುತ್ತದೆ. ದುರಾಸೆ ನಾಶದ ಮೂಲವಾದರೆ ಕ್ಷಮೆ ಬದುಕಿನ ಸೇತುವೆ.